Hello everyone, welcome back to the channel Infinity by Yashaswini. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ಮ್ಯಾಥ್ಸ್ ಕ್ಲಾಸ್. ಇವತ್ತು ನಾವು ಒಂದು ಚಾಪ್ಟರ್ನ ಓದ್ತಾ ಇಲ್ಲ, ಒಂದು ಮ್ಯಾಥಮೆಟಿಕಲ್ ಮಿಸ್ಟ್ರಿನ ಸಾಲ್ವ್ ಮಾಡ್ತಾ ಇದ್ದೀವಿ. ಹ್ಯಾವ್ ಯು ಎವರ್ ನೋಟಿಸ್ಡ್ ನಮ್ಮನೆ ಫ್ಲೋರ್ ಯಾಕೆ ಮೋಸ್ಟ್ಲಿ ಸ್ಕ್ವೇರ್ ಶೇಪ್ ಇರುತ್ತೆ? ಚೆಸ್ ಬೋರ್ಡ್ನಲ್ಲಿ ಎಕ್ಸಾಕ್ಟ್ಲಿ 64 ಸ್ಕ್ವೇರ್ಸೇ ಯಾಕಿದೆ? ಮೊಬೈಲ್ ಆ್ಯಪ್ ಐಕಾನ್ ಕೂಡ ಮೋಸ್ಟ್ಲಿ ಸ್ಕ್ವೇರ್ ಶೇಪ್ ಆಗಿರೋದನ್ನ ನೀವು ನೋಟಿಸ್ ಮಾಡಿರ್ತೀರ. ಗೂಗಲ್ ಮ್ಯಾಪ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಎಲ್ಲರೂ ಸಹ ಸ್ಕ್ವೇರ್ಸನ್ನು ಯಾಕೆ ಇಷ್ಟು ಯೂಸ್ ಮಾಡ್ತಾರೆ? ಇಸ್ ಇಟ್ ಜಸ್ಟ್ ಕೋಇನ್ಸಿಡೆನ್ಸ್? ಇಲ್ಲ, ಇದರಿಂದ ಒಂದು ಬ್ಯೂಟಿಫುಲ್ ಮ್ಯಾಥಮೆಟಿಕ್ಸ್ ಇದೆ. ಇವತ್ತು ನಾವು ಅದನ್ನು ಡಿಸ್ಕವರ್ ಮಾಡೋಣ. ಈ ಚಾಪ್ಟರ್ ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ, ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಮ್ಯಾಥ್ಸನ್ನು ಕಂಪ್ಲೀಟ್ಲಿ ಬೇರೆ ರೀತಿಯೇ ನೋಡ್ತೀರಾ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವೈ ಓನ್ಲಿ ಸರ್ಟೈನ್ ಲಾಕರ್ಸ್ ಸ್ಟೇ ಓಪನ್. ಯಾಕೆ ಕೆಲವು ಲಾಕರ್ಸ್ಗಳು ಮಾತ್ರ ಓಪನ್ ಆಗಿರುತ್ತೆ ಔಟ್ ಆಫ್ 100 ಲಾಕರ್ಸಲ್ಲಿ? ವೈ ಸಮ್ ನಂಬರ್ ಕ್ಯಾನ್ ಬಿಲ್ಡ್ ಪರ್ಫೆಕ್ಟ್ ಶೇಪ್ಸ್ ವೈಲ್ ಅದರ್ ಕೆನ್ ನಾಟ್? ಯಾಕೆ ಕೆಲವು ನಂಬರ್ಸ್ಗಳು ಮಾತ್ರ ಪರ್ಫೆಕ್ಟ್ ಶೇಪ್ಸ್ನ ಬಿಲ್ಡ್ ಮಾಡುತ್ತೆ, ಬಟ್ ಇನ್ನು ಕೆಲವು ನಂಬರ್ಸಿಂದ ನಾವು ಶೇಪ್ಸ್ನ ಬಿಲ್ಡ್ ಮಾಡೋದಕ್ಕಾಗಲ್ಲ? ಹೌ ಟು ಐಡೆಂಟಿಫೈ ಅ ಪರ್ಫೆಕ್ಟ್ ಸ್ಕ್ವೇರ್ ಇನ್ ಜಸ್ಟ್ ಅ ಫ್ಯೂ ಸೆಕೆಂಡ್ಸ್. ಕೆಲವೇ ನಿಮಿಷದಲ್ಲಿ ಹೇಗೆ ಪರ್ಫೆಕ್ಟ್ ಸ್ಕ್ವೇರಾ ಅಲ್ವಾ ಈ ಕೊಟ್ಟಿರೋ ನಂಬರ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ವೈ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್, ಗೇಮ್ ಡಿಸೈನರ್ಸ್ ಆ್ಯಂಡ್ ಈವನ್ ನಾಸಾ ಯೂಸ್ ಸ್ಕ್ವೇರ್ ನಂಬರ್ಸ್ ಎವ್ರಿ ಡೇ. ಯಾಕೆ ಈ ಇಂಜಿನಿಯರಿಂಗಲ್ಲಿ, ಆರ್ಕಿಟೆಕ್ಚರಲ್ಲಿ ಯಾಕೆ ಇಷ್ಟೊಂದು ಸ್ಕ್ವೇರ್ ನಂಬರ್ಸ್ನ ಯೂಸ್ ಮಾಡ್ತಾರೆ? ಅದೇ ರೀತಿ ಸಿಂಪಲ್ ಟ್ರಿಕ್ಸ್ ಟು ಸಾಲ್ವ್ ಎಕ್ಸಾಮ್ ಕ್ವೆಶನ್ಸ್ ಫಾಸ್ಟರ್. ಕೆಲವು ಸಿಂಪಲ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ, ಹೇಗೆ ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು ಅಂತ. ಅದ್ರ ಜೊತೆ ಒಂದು ಫೇಮಸ್ ಮ್ಯಾಥಮೆಟಿಕಲ್ ಪಝಲ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಪ್ರತಿಯೊಂದು ಸ್ಲೈಡಲ್ಲಿ ಒಂದೊಂದು ಇಂಟ್ರೆಸ್ಟಿಂಗ್ ಸರ್ಪ್ರೈಸ್ ಇದೆ. ರೆಡಿನಾ? ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ಅವರ್ ಮ್ಯಾಥಮೆಟಿಕಲ್ ಅಡ್ವೆಂಚರ್. ನೌ ಲೆಟ್ಸ್ ಬಿಗಿನ್ ವಿತ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮ್ಯಾಥಮೆಟಿಕಲ್ ಪಝಲ್ ಇನ್ ದ ವರ್ಲ್ಡ್. ಇದು ಕೇವಲ ಪಝಲ್ ಅಲ್ಲ, ಜಗತ್ತಿನ ಅತ್ಯಂತ ಫೇಮಸ್ ಮ್ಯಾಥಮೆಟಿಕಲ್ ಮಿಸ್ಟ್ರೀಸ್ಗಳಲ್ಲಿ ಒಂದು. ರೆಡಿ? ಇಮ್ಯಾಜಿನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅ ಸ್ಕೂಲ್ ಕಾರಿಡಾರ್. ನೀವು ಒಂದು ದೊಡ್ಡ ಸ್ಕೂಲ್ ಕಾರಿಡಾರಲ್ಲಿ ನಿಂತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ ಫ್ರಂಟ್ ಆಫ್ ಯು ದೇರ್ ಆರ್ 100 ಲಾಕರ್ಸ್. ಸೊ ನಿಮ್ಮ ಮುಂದೆ 100 ಲಾಕರ್ಸ್ ಇದೆ. ಎವ್ರಿ ಲಾಕರ್ ಈಸ್ ಕ್ಲೋಸ್ಡ್. ಬಿಗಿನಿಂಗಲ್ಲಿ ಎಲ್ಲ ಲಾಕರ್ಸ್ಗಳು ಏನಾಗಿರುತ್ತೆ? ಕ್ಲೋಸ್ ಆಗಿರುತ್ತೆ. ಸಡನ್ಲಿ 100 ಸ್ಟೂಡೆಂಟ್ಸ್ ಎಂಟರ್ ದ ಕಾರಿಡಾರ್. ಸೊ 100 ಸ್ಟೂಡೆಂಟ್ಸು ಒಟ್ಟಿಗೆ ಬರಲ್ಲ, 100 ಸ್ಟೂಡೆಂಟ್ಸ್ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಆದರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಒಂದು ಡಿಫ್ರೆಂಟ್ ರೂಲ್ನ ಫಾಲೋ ಮಾಡ್ತಾ ಲಾಕರ್ಸ್ನ ಓಪನ್ ಮತ್ತು ಕ್ಲೋಸ್ ಮಾಡ್ತಾರೆ. ಕೊನೆಗೆ ಯಾವ ಲಾಕರ್ ಓಪನ್ ಆಗಿ ಉಳಿಯುತ್ತೆ? ರ್ಯಾಂಡಮ್ ಆಗಿ ಆನ್ಸರ್ ಮಾಡಿಬಿಡಿ. ಥಿಂಕ್ ಫಾರ್ 5 ಸೆಕೆಂಡ್ಸ್, ಬಿಕಾಸ್ ಈ ಪಝಲ್ ಇಂದ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಇದೆ. ಲೆಟ್ಸ್ ಫೈಂಡ್ ಔಟ್. ಫಸ್ಟು ಸ್ಟೂಡೆಂಟ್ 1 ಬರ್ತಾರೆ. In the beginning, all the lockers are closed. So, he opens all 100 lockers. Student 1 ಏನು ಮಾಡ್ತಾರೆ? 100 ಲಾಕರ್ಸು ಕ್ಲೋಸ್ ಆಗಿರೋದನ್ನು ಏನು ಮಾಡ್ತಾ ಹೋಗ್ತಾರೆ? ಈ ಓಪನ್ಸ್ ಆಲ್ 100 ಲಾಕರ್ಸ್. ಈಗ ಪ್ರೆಸೆಂಟ್ ಏನಾಗಿದೆ? ಎಲ್ಲ ಲಾಕರ್ಸ್ ಕೂಡ ಓಪನ್ ಆಗೇ ಇದೆ. ನೆಕ್ಸ್ಟ್ ಸ್ಟೂಡೆಂಟ್ 2 ಬರ್ತಾರೆ. ಸ್ಟೂಡೆಂಟ್ ನಂಬರ್ 2 ಚೇಂಜಸ್ ಎವ್ರಿ ಸೆಕೆಂಡ್ ಲಾಕರ್ಸ್. If it is open, he closes it. If it is closed, he opens it. So, student number 2 ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಲಾಕರ್ಸ್ ಲೈಕ್ 2, 4, 6, 8 ಈ ಥರ ಮಲ್ಟಿಪಲ್ಸ್ ಆಫ್ 2ನ ಎವ್ರಿ ಸೆಕೆಂಡ್ ಲಾಕರ್ಸ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಇಫ್ ಇಟ್ ಈಸ್ ಓಪನ್ ಏನು ಮಾಡ್ತಾರೆ? ಅದನ್ನು ಕ್ಲೋಸ್ ಮಾಡ್ತಾರೆ. ಇಫ್ ಇಟ್ ಈಸ್ ಕ್ಲೋಸ್ಡ್, ಹಿ ಓಪನ್ಸ್ ಇಟ್. ದೆನ್ ಸ್ಟೂಡೆಂಟ್ ನಂಬರ್ 3 ಎಂಟರ್ಸ್. ಈ ಚೇಂಜಸ್ ಎವ್ರಿ ಥರ್ಡ್ ಲಾಕರ್ ಲೈಕ್ 3, 6, 9, 12 like that. So in case our locker ಏನಾದರೂ ಓಪನ್ ಇದ್ದರೆ he closes it. If it is closed, he opens it. Then student number 4 enters. He changes every fourth locker like 4, 8, 12 like that, multiples of 4. If the locker is closed, he opens. If the locker is open, he closes it.
ಪ್ರತಿ 4ನೇ ಲಾಕರ್ನ ಚೇಂಜ್ ಮಾಡ್ತಾ ಹೋಗ್ತಾನೆ. ಕ್ಲೋಸ್ ಇರೋದನ್ನು ಓಪನ್ ಮಾಡ್ತಾರೆ, ಓಪನ್ ಇರೋದನ್ನು ಕ್ಲೋಸ್ ಮಾಡ್ತಾರೆ. ಸೊ ಇನ್ ದ ಸೇಮ್ ವೇ ಪ್ರತಿಯೊಬ್ಬ ಸ್ಟೂಡೆಂಟ್ನೂ ಸಹ ಎಂಟರ್ ಆಗಿಬಿಟ್ಟು ಲಾಕರ್ಸ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ವೆದರ್ ಇಫ್ ಇಟ್ ಈಸ್ ಓಪನ್ ಹಿ ಕ್ಲೋಸಸ್ ಇಟ್, ಇಫ್ ಇಟ್ ಈಸ್ ಕ್ಲೋಸ್ಡ್ ಹಿ ಓಪನ್ಸ್ ಇಟ್. ಒನ್ಸ್ ಆಲ್ ದ ಸ್ಟೂಡೆಂಟ್ಸ್ ಕಂಪ್ಲೀಟ್ ದೇರ್ ಟರ್ನ್, ಎಲ್ಲ ಸ್ಟೂಡೆಂಟ್ಸ್ದು ಅವ್ರ ಟರ್ನ್ ಮುಗಿದ ಮೇಲೆ ವಿಚ್ ಲಾಕರ್ ವಿಲ್ ಬಿ ಓಪನ್? 100 ಲಾಕರ್ಸಲ್ಲಿ ಯಾವ ಲಾಕರ್ ಓಪನ್ ಆಗಿದೆ? ಹೌ ಟು ಫೈಂಡ್ ಇಟ್? ಇಸ್ ಇಟ್ ಪಾಸಿಬಲ್ ಟು ಫೈಂಡ್? Here is the challenge. ಈಗ ನಿಮ್ಮ ಟರ್ನ್. ವಿತೌಟ್ ರೈಟಿಂಗ್ ಎನಿಥಿಂಗ್, ವಿತೌಟ್ ಯೂಸಿಂಗ್ ಅ ಕ್ಯಾಲ್ಕುಲೇಟರ್, ಟೆಲ್ ಮೀ ಯಾವ ಲಾಕರ್ ಓಪನ್ ಆಗಿರುತ್ತೆ. ಥಿಂಕ್ ಕೇರ್ಫುಲಿ. ಯು ಹ್ಯಾವ್ 5 ಸೆಕೆಂಡ್ಸ್. ವಿಡಿಯೋನ ಪಾಸ್ ಮಾಡಿ 5 ಸೆಕೆಂಡ್ಸ್ ತಗೊಂಡು ಆನ್ಸರ್ ಮಾಡಿ. ಮೋಸ್ಟ್ ಪೀಪಲ್ ಏನು ಮಾಡ್ತಾರೆ, ರ್ಯಾಂಡಮ್ ಆಗಿ ಗೆಸ್ ಮಾಡ್ತಾರೆ. ಲೈಕ್ ಆಡ್ ಲಾಕರ್ಸ್ ಓಪನ್ ಇದೆ, ಇಲ್ಲ ಈವನ್ ಲಾಕರ್ಸ್ ಓಪನ್ ಇದೆ ಅಂತ. ಬಟ್ ಮ್ಯಾಥಮೆಟಿಕ್ಸ್ ನೆವರ್ ಗೆಸ್. ನಾವು ಮ್ಯಾಥ್ಸಲ್ಲಿ ಯಾವುದನ್ನು ಗೆಸ್ ಮೂಲಕ ಮಾಡೋದಿಲ್ಲ. ವಿ ಪ್ರೂವ್ ಎವ್ರಿಥಿಂಗ್. ಐ ವಿಲ್ ಪ್ರೂವ್ ಆ್ಯಂಡ್ ಶೋ ಯು ವಿಚ್ ಲಾಕರ್ಸ್ ಆರ್ ಓಪನ್. Locker number 1, 4, 9, 16, 25, 36, 49, 64, 81 ಆ್ಯಂಡ್ 100. ಈ ಎಲ್ಲ ಲಾಕರ್ಸ್ಗಳೇನಾಗಿರುತ್ತೆ, ಓಪನ್ ಆಗಿರುತ್ತೆ. ಏನಾದರೂ ನೋಟಿಸ್ ಮಾಡಿದ್ರಾ ಇದರಲ್ಲಿ? ದೀಸ್ ಆಲ್ ಆರ್ ಫೆಮಿಲಿಯರ್ ನಂಬರ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ದೀಸ್ ಆಲ್ ನಂಬರ್ಸ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಬಟ್ ಯಾಕೆ ಪರ್ಫೆಕ್ಟ್ ಸ್ಕ್ವೇರ್ಸ್ ಮಾತ್ರ ಓಪನ್ ಆಗಿರುತ್ತೆ? ಇಸ್ ದೇರ್ ಎನಿ ರೀಸನ್ ಬಿಹೈಂಡ್ ದಟ್? ಲೆಟ್ ಅಸ್ ಡಿಸ್ಕವರ್ ನೌ. ನೋಡೋಣ ಏನಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಫಸ್ಟ್ ಲಾಕರ್ 12ನ ನಾವು ತಗೊಳ್ಳೋಣ. ಲೆಟ್ಸ್ ಟೇಕ್ ಲಾಕರ್ 12. ಸೊ ಹೌ ಮೆನಿ ಟೈಮ್ಸ್ ಲಾಕರ್ಸ್ ಚೇಂಜ್ ಆಗತ್ತೆ ಅಂತ ಹೇಳಿ. ವೆನೆವರ್ ಸ್ಟೂಡೆಂಟ್ ಈಸ್ ಅ ಫ್ಯಾಕ್ಟರ್ ಆಫ್ 12, ನಾವು ಸ್ಟೂಡೆಂಟ್ನ ಹೇಗೆ ತಗೊಳ್ತೀವಿ ಅಂದರೆ ಈಸ್ ಅ ಫ್ಯಾಕ್ಟರ್ ಆಫ್ 12 ಅಂತ ತಗೊಳ್ತೀವಿ. ಸೊ ದಟ್ ಸ್ಟೂಡೆಂಟ್ ಚೇಂಜಸ್ ದ ಲಾಕರ್ 12. ಫ್ಯಾಕ್ಟರ್ ಆಫ್ 12 ಏನಾಗಿರುತ್ತೆ, ಆ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಲಾಕರ್ 12ನ ಓಪನ್ ಇರೋದನ್ನು ಕ್ಲೋಸ್ ಇರೋದನ್ನು ಓಪನ್ ಮಾಡ್ತಾರೆ. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್ ಆಫ್ 12? 12 ಫ್ಯಾಕ್ಟರ್ಸ್ 1, 2, 3, 4, 6 ಮತ್ತು 12 ಆಗಿರುತ್ತೆ. ಟೋಟಲ್ ಎಷ್ಟು ಫ್ಯಾಕ್ಟರ್ಸ್ ಇದೆ? ಟೋಟಲ್ 6 ಫ್ಯಾಕ್ಟರ್ಸ್ ಇದೆ. ಸೊ ಏನಾಗಿರುತ್ತೆ, ಲಾಕರ್ ನಂಬರ್ 1, ಫ್ಯಾಕ್ಟರ್ 1 ಏನಾಗಿರುತ್ತೆ, ಓಪನ್ ಇದ್ದರೆ ಫ್ಯಾಕ್ಟರ್ 2 ಕ್ಲೋಸ್ ಆಗಿರುತ್ತೆ. ದೆನ್ ಓಪನ್, ದೆನ್ ಕ್ಲೋಸ್, ದೆನ್ ಓಪನ್, ದೆನ್ ಕ್ಲೋಸ್. ಸೊ ವೆನೆವರ್ ಯು ಗೆಟ್ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್, ಯಾವಾಗೆಲ್ಲ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಸಿಗುತ್ತೆ ಪರ್ಟಿಕ್ಯುಲರ್ ನಂಬರ್ಗೆ, ಸೊ ದಟ್ ಲಾಕರ್ ವಿಲ್ ಬಿ ಕ್ಲೋಸ್ಡ್ ಅಟ್ ಲಾಸ್ಟ್. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಲಾಕರ್ 16ಅನ್ನು ತಗೊಳ್ಳೋಣ. ಓಕೆ, ಲೆಟ್ ಅಸ್ ಟೇಕ್ ಲಾಕರ್ 16. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್ ಆಫ್ 16? 16ನ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಾಗಿರುತ್ತೆ ಅಂದರೆ 1, 2, 4, 8 ಆ್ಯಂಡ್ 16. ಬಿಕಾಸ್ ದೀಸ್ ನಂಬರ್ಸ್ ಏನಾಗುತ್ತೆ, 16ಅನ್ನು ಡಿವೈಡ್ ಮಾಡುತ್ತೆ ಕಂಪ್ಲೀಟಾಗಿ. ಸೊ ಹೌ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್? ದೇರ್ ಆರ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಸೊ ಫಸ್ಟ್ ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ದೆನ್ ಓಪನ್. ಫೈನಲಿ ಈ ಲಾಕರ್ ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ಇಟ್ ರಿಮೈನ್ಸ್ ಓಪನ್. ದೇರ್ ಈಸ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಬಿಹೈಂಡ್ ದಟ್. ನಾರ್ಮಲಿ ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಪೇರಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ 16 ಅಂದರೆ ಯು ಆರ್ ಮಲ್ಟಿಪ್ಲೈಯಿಂಗ್ 1 ಆ್ಯಂಡ್ 16, ದೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ 2 ಆ್ಯಂಡ್ 8, ದೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ 4 ಆ್ಯಂಡ್ 4. ಬಟ್ 4 ಆ್ಯಂಡ್ 4 ಇದು ಪೇರ್ ಅಲ್ಲ, ಸೇಮ್ ನಂಬರ್ ಏನಾಗಿದೆ, ರಿಪೀಟ್ ಆಗಿದೆ. ಬಿಕಾಸ್ 4 ಸ್ಕ್ವೇರ್ ಈಸ್ 16. That's why perfect square always have an odd number of factors. ಸೊ ಇದೇ ರೀಸನಿಂದ ಏನಾಗಿರುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ಗಳೆಲ್ಲ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಹೊಂದಿರುತ್ತೆ. ಸೊ ಆಡ್ ನಂಬರ್ ಆಫ್ ಚೇಂಜ್ ಆದಾಗ ಏನಾಗುತ್ತೆ, ಅಟ್ ಲಾಸ್ಟ್
the locker will be open. So whichever is a perfect square, those all numbers locker will be open. ಸೊ ಇದೇ ರೀಸನಿಂದ ಲಾಕರ್ ನಂಬರ್ 1, 4, 9, 16, 36, 49, 64, 81, 100 ಈ ಎಲ್ಲ ಲಾಕರ್ಸ್ಗಳೇನಾಗಿರುತ್ತೆ, ಓಪನ್ ಆಗಿರುತ್ತೆ. ಬಿಕಾಸ್ ದೇ ಆರ್ ದ ಓನ್ಲಿ ನಂಬರ್ಸ್ ವಿತ್ ಅನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ದೇ ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ ಯಾವ್ಯಾವ ನಂಬರ್ ಎಲ್ಲ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಹೊಂದಿರುತ್ತೆ, ಆ ನಂಬರ್ಗಳ ಲಾಕರ್ ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ಆ್ಯಂಡ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಹೊಂದಿರೋ ನಂಬರ್ಸ್ ಎಲ್ಲ ಏನಾಗಿರುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಕೇವಲ ಲಾಕರ್ಸ್ಗೆ ಮಾತ್ರ ಅಲ್ಲ, ಕಂಪ್ಯೂಟರ್ ಸೈನ್ಸ್, ಕ್ರಿಪ್ಟೋಗ್ರಫಿ, ಕೋಡಿಂಗ್, ನಂಬರ್ ಥಿಯರಿ, ಕಾಂಪಿಟೇಟಿವ್ ಎಕ್ಸಾಮ್ ಇದೆಲ್ಲದರಲ್ಲೂ ಏನು ಮಾಡ್ತೀವಿ, ಈ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ದ್ಯಾಟ್ಸ್ ವೈ ವಿ ಕಾಲ್ ಮ್ಯಾಥಮೆಟಿಕ್ಸ್ ಆ್ಯಸ್ ಅನ್ ಲಾಜಿಕ್ ಲ್ಯಾಂಗ್ವೇಜ್. ವೆದರ್ ಲಾಕರ್ ನಂಬರ್ 32 ಓಪನ್ ಇರುತ್ತಾ ಅಂತ, ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ 32 ಯಾವ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಲಾಕರ್ ನಂಬರ್ 32 ಓಪನ್ ಇರಲ್ಲ, ಇಟ್ ವಿಲ್ ಬಿ ಕ್ಲೋಸ್ಡ್. ವಾಟ್ ಅಬೌಟ್ ಲಾಕರ್ ನಂಬರ್ 64? ಲಾಕರ್ ನಂಬರ್ 64 8 times 8, 8 into 8 is 64. ಸೊ ಸೇಮ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ, 64 ಬರುತ್ತೆ. ಸೊ 64 ಲಾಕರ್ ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ಎಕ್ಸಲೆಂಟ್. Now we know perfect square are special, but what exactly makes a number perfect square? Why 16 a perfect square but 18 isn't? ಇದೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸ್ಕ್ವೇರ್. ಸ್ಕ್ವೇರ್ ಅಂದರೆ ಯು ನೋ ದಟ್ ಅ ಶೇಪ್ ವೇರ್ ಆಲ್ ಸೈಡ್ಸ್ ಆರ್ equal. Let us take each side is equal to 5 cm. ಪ್ರತಿ ಸೈಡು 5 cm ಇದೆ ಅಂತ ತಗೊಳ್ಳೋಣ. Then what is the area of square? Area of square ಏನಾಗಿರುತ್ತೆ, we know the formula, that is side into side. So side into side ಏನಾಗಿರುತ್ತೆ, area of the square ಆಗಿರುತ್ತೆ. So each side 5 cm means it is 5 cm into 5 cm, which is 25 square centimeter. So 25 ಹೇಗೆ ಬಂತು? When you square 5, we will get 25. So 5 square is 25. So what is a perfect square means whenever a number multiplies itself, we get a square number. For example, 1 into 1 is 1. When you multiply 2 with 2, you will get 4. When you multiply 3 with 3, you will get 9. When you multiply 4 with 4, you will get 16. When you multiply 5 with 5, you will get 25. ಯಾವಾಗೆಲ್ಲ ಆ ನಂಬರ್ನ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ, ನಮಗೆ ಸ್ಕ್ವೇರ್ ನಂಬರ್ ಸಿಗತ್ತೆ. ಹೇಗೆ ಇದನ್ನು ರೀಡ್ ಮಾಡ್ತೀವಿ ಅಂದರೆ 5 squared. We read it as 5 squared. In this 5 ಏನಾಗಿರುತ್ತೆ, ಬೇಸ್ ಆಗಿರುತ್ತೆ, ಆ್ಯಂಡ್ 2 ಏನಾಗಿರುತ್ತೆ, ವಿಚ್ ಈಸ್ ಆನ್ ಎಕ್ಸ್ಪೋನೆಂಟ್. ಓಕೆ, ಸೊ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ 5 square is equal to 25, ನೀವೇನು ಮಾಡ್ತೀರಾ, 5 into 2 is equal to 10. ಸೊ 5 square ಅನ್ನೋದನ್ನು 10 ಅಂತ ಮೆನ್ಷನ್ ಮಾಡ್ತೀರಾ, ವಿಚ್ ಈಸ್ ರಾಂಗ್. 5 square ಮೀನ್ಸ್ 5 into 2 ಅಲ್ಲ, ಇಟ್ ಮೀನ್ಸ್ 5ನ 2 times ಮಲ್ಟಿಪ್ಲೈ ಮಾಡ್ತಿದ್ದೀರಾ. ಸೊ 5 into 5 is 25. 5 square is 25. In the same way, 4 square means 16. 4ನ 2 times ಮಲ್ಟಿಪ್ಲೈ ಮಾಡ್ತಿದ್ದೀರಾ. Don't multiply 4 into 2, which is 8. This is wrong. Okay. So let's understand these visually. Maths is not about memorizing. It's about visualizing. Imagine you have 16 chocolates. If I ask you to arrange 16 chocolates neatly, ಹೇಗೆ ಅರೇಂಜ್ ಮಾಡ್ತೀರಾ? Let's try. So 4 chocolates ಒಂದು ರೋ ಅಲ್ಲಿ ಅರೇಂಜ್ ಮಾಡ್ತೀರಾ. You are arranging like this.
again 4, so 8 ಆಯಿತು, again 4, 12, again 4, so 16. All 16 chocolates na 4 rows and 4 ಕಾಲಮ್ಸ್ ಆಗಿ ಅರೇಂಜ್ ಮಾಡ್ತೀರಾ. ಸೊ ಎಷ್ಟು ರೋಸ್ ಇದೆ ಇಲ್ಲಿ? 4 ರೋಸ್ ಇದೆ. ಆ್ಯಂಡ್ ಹೌ ಮೆನಿ ಕಾಲಮ್ಸ್ ಆರ್ ದೇರ್? 4 ಕಾಲಮ್ಸ್ ಇದೆ. ಸೊ 4 cross 4, 4 cross 4 is 16. So totally we arranged 16 chocolates in 4 rows and 4 columns. ಸೊ 16 ಏನಾಗಿದೆ, ಇದು ಎಕ್ಸಾಕ್ಟ್ ಸ್ಕ್ವೇರ್ನ ಫಾರ್ಮ್ ಮಾಡಿದೆ. ಇಫ್ ಯು ಲುಕ್ ದಿಸ್ ಯು ವಿಲ್ ಸಿ ಅ ಸ್ಕ್ವೇರ್ ಫಾರ್ಮ್ಯಾಟ್, ರೈಟ್? ಒಂದು ಕ್ವೆಶನ್, ಇಲ್ಲಿ ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಆಗಿದೆಯಾ? ಎಸ್. whenever rows number of rows is equal to number of columns, we get a perfect square. So idu visual understanding of perfect square. So observe here, 16 chocolates we arranged in 4 rows matte 4 columns. So 16 is a perfect square. So in the same way, for example, 64 ಟೈಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇಮ್ಯಾಜಿನ್ ಯು ಹ್ಯಾವ್ 64 ಟೈಲ್ಸ್. ಸೊ ಹೌ ಯು ಆರ್ ಅರೇಂಜಿಂಗ್ ದೀಸ್ 64 ಟೈಲ್ಸ್? ಸೊ ನೀಟ್ಲಿ 8 ರೋಸ್ ಮತ್ತು 8 ಕಾಲಮ್ಸ್ ಆಗಿ ಏನು ಮಾಡ್ತೀರಾ? ಅರೇಂಜ್ ಮಾಡ್ತೀರಾ. ಸೊ ನಥಿಂಗ್ ಈಸ್ ಎಕ್ಸ್ಟ್ರಾ, ನಥಿಂಗ್ ಈಸ್ ಮಿಸ್ಸಿಂಗ್. ಸೊ ವೆನೆವರ್ the number of rows is equal to a number of columns, you will get a perfect square. Perfect square doesn't have nothing extra, nothing missing. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಉಳಿದಿಲ್ಲ ಅಥವಾ ಯಾವುದೇ ಒಂದು ಮಿಸ್ಸಿಂಗ್ ಆಗಿಲ್ಲ. ಹೀಗಿದ್ದಾಗ ಏನಂತ ಕರಿತೀವಿ? ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್? ಒಂದು ಓಲ್ ನಂಬರ್ನ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಸಿಗೋ ನಂಬರ್ನ ಏನಂತ ಕರಿತೀವಿ? ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್: 2 into 2 is 4, so 4 is a perfect square. 3 into 3 is 9, 9 is a perfect square. 4 into 4 is 16, 16 is a perfect square. 5 into 5 is 25, 25 is a perfect square. 8 into 8 is 64, 64 is a perfect square. Mathematically, instead of writing 4 into 4 is equal to 16, ನಾವು ಹೇಗೆ ಬರಿತೀವಿ? 4 square is equal to 16 ಅಂತ ಬರಿತೀವಿ. or 5 square is equal to 25, 6 square is equal to 36. So as I told you, don't make a mistake like 6 square means don't write 6 into 2 is 12, which is wrong. You have to write as 6 into 6, 36 ಅಂತಾನೆ ಬರಿಬೇಕು. It is not 6 into 2. It is 6 into 6. ಈ ಮಿಸ್ಟೇಕನ್ನು ತುಂಬ ಕಾಮನ್ ಆಗಿ ಮಾಡ್ತೀರಾ. ಸೊ ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್. So now let's connect maths to real life. Imagine your father wants to put tiles in a square room. ಒಂದು ಸ್ಕ್ವೇರ್ ರೂಮಲ್ಲಿ ನಿಮ್ಮ ಫಾದರ್ ಟೈಲ್ಸ್ನ ಹಾಕಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಈಚ್ ಸೈಡ್ ಆಫ್ ದ ರೂಮ್ ಏನಾಗಿರುತ್ತೆ? 8 ಮೀಟರ್ ಆಗಿರುತ್ತೆ. ಓಕೆ, ಹೌ ಡು ಯು ಫೈಂಡ್ ದ ಏರಿಯಾ ಆಫ್ ದ ರೂಮ್ನ ಏರಿಯಾನ ಹೇಗೆ ಫೈಂಡ್ ಮಾಡ್ತೀವಿ? ವಿ ನೋ ದಟ್ ಏರಿಯಾ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಸೊ ಈಚ್ ಸೈಡ್ ಏನಾಗಿರುತ್ತೆ? 8 ಮೀಟರ್ ಆಗಿರುತ್ತೆ. ಸೊ 8 ಮೀಟರ್ ಇಂಟು 8 ಮೀಟರ್, which is 64 square meter or meter square. So approximately 64 1 meter ಟೈಲ್ಸ್ಗಳು ಬೇಕು. ಮೀನ್ಸ್ ಒಂದು ಟೈಲ್ 1 ಮೀಟರ್ ಲೆಂತ್ 1 ಮೀಟರ್ ಬ್ರೆಡ್ತ್ನ ಹೊಂದಿರುವಂಥ ಸ್ಕ್ವೇರ್ ಶೇಪ್ ಟೈಲ್ಸ್ ಎಷ್ಟು ಬೇಕಾಗತ್ತೆ ಅಂದರೆ ವಿ ವಾಂಟ್ 64 ಟೈಲ್ಸ್. ಸಿ, ಇದು ಟೆಕ್ಸ್ಟ್ ಬುಕ್ಸ್ ಮ್ಯಾಥ್ಸ್ ಅಲ್ಲ, ನಮ್ಮ ರಿಯಲ್ ಲೈಫಲ್ಲೂ ಸಹ ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಹ್ಯಾವ್ ಯು ಎವರ್ ಪ್ಲೇಡ್ ಚೆಸ್? ಚೆಸ್ ಬೋರ್ಡಲ್ಲಿ 8 rows 8 ಕಾಲಮ್ಸ್, ಟೋಟಲ್ ಸ್ಕ್ವೇರ್ಸ್ ಎಷ್ಟಿರುತ್ತೆ? ನೀಡ್ ನಾಟ್ ಟು ಕೌಂಟ್ 1 2 3 4 5 ಅಂತ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 8 ಈಚ್ ರೋನಲ್ಲೂ ಏನಾಗಿರುತ್ತೆ? 8 ಸ್ಕ್ವೇರ್ ಇರುತ್ತೆ. ಈಚ್ ಕಾಲಮಲ್ಲೂ ಏನಾಗಿರುತ್ತೆ? 8 ಸ್ಕ್ವೇರ್ ಇರುತ್ತೆ.
ಸೊ 8x8 ಈಸ್ 64. ಟೋಟಲ್ ಎಷ್ಟು ಸ್ಕ್ವೇರ್ಸ್ ಇರುತ್ತೆ? there are 64 square. It is also a perfect square. 64 ಸಹ ಏನಾಗಿರುತ್ತೆ? ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. Now look at your mobile. Most app icons are arranged in square grid. ಎಲ್ಲ ಆ್ಯಪ್ ಐಕಾನ್ಗಳೇನಾಗಿರುತ್ತೆ? ಸ್ಕ್ವೇರ್ ಗ್ರಿಡ್ ಶೇಪಲ್ಲೇ ಇರುತ್ತೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಗ್ಯಾಲರಿ, ಕ್ಯಾಮರಾ, ಕ್ಯಾಲ್ಕುಲೇಟರ್, ಎವ್ರಿಥಿಂಗ್ಸ್ ಲುಕ್ಸ್ ನೀಟ್ ಬಿಕಾಸ್ ಸ್ಕ್ವೇರ್ ಕ್ರಿಯೇಟ್ಸ್ ಸಿಮಿಟ್ರಿ. ಎಲ್ಲ ಸ್ಕ್ವೇರ್ ಶೇಪಲ್ಲಿ ಇರೋದ್ರಿಂದನೇ ಏನಾಗಿರುತ್ತೆ? ಆಲ್ ದ ಐಕಾನ್ಗಳೇನಾಗಿರುತ್ತೆ? ನೀಟಾಗಿ ಕಾಣುತ್ತೆ. ಇಫ್ ಇಟ್ ಈಸ್ ಇನ್ ಅ ಡಿಫ್ರೆಂಟ್ ಶೇಪ್ ದೆನ್ ಡಸ್ ಇಟ್ ಲುಕ್ಸ್ ನೈಸ್? ನೋ, ರೈಟ್? ಅದಕ್ಕೆ ಡಿಸೈನರ್ಸ್ ಏನು ಮಾಡ್ತಾರೆ? ಸ್ಕ್ವೇರ್ ಲೇಔಟನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಟ್ಸ್ ಏನು ಮಾಡ್ತಾರೆ? ಸ್ಕ್ವೇರ್ಸ್ನ ಯೂಸ್ ಮಾಡಿ ರೂಮ್ನ ಡಿಸೈನ್ ಮಾಡ್ತಾರೆ. ಸಿವಿಲ್ ಇಂಜಿನಿಯರ್ ಫ್ಲೋರ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಕ್ವೇರ್ಸ್ನ ಯೂಸ್ ಮಾಡ್ತಾರೆ. ಇಂಟೀರಿಯರ್ ಡಿಸೈನರ್ಸ್ ಟೈಲ್ಸ್ನ ಅರೇಂಜ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ? ಸ್ಕ್ವೇರ್ಸ್ನ ಯೂಸ್ ಮಾಡ್ತಾರೆ. ಆಲ್ ಆಫ್ ದೆಮ್ ಯೂಸ್ ಸ್ಕ್ವೇರ್ ನಂಬರ್ಸ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ವೆನ್ someone say maths is never useful, just smile because maths is everywhere. Now it's your turn. Take 9 coins, arrange them into a square. Can you do it? Yes. So 9 coins na we can arrange as 3 rows ಮತ್ತು 3 ಕಾಲಮ್ಸ್ ಆಗಿ ಅರೇಂಜ್ ಮಾಡ್ಬೋದು. ಸೊ ಯು ವಿಲ್ ಗೆಟ್ ಅ ಸ್ಕ್ವೇರ್ ಶೇಪ್. ಈಕ್ವಲ್ ನಂಬರ್ ಆಫ್ ರೋಸ್, ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರುತ್ತೆ. ನೌ ಟೇಕ್ 25 coins, arrange them. How many rows and how many columns you can make? 5 rows, 5 columns. Because 5 into 5 is 25. Perfect. It is a perfect square. Excellent. Try this activity at home using coins, button, chocolates ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ನ ಯೂಸ್ ಮಾಡಿಬಿಟ್ಟು how to arrange an equal number of rows and columns. You can arrange like 6 rows and 6 columns, or 10 rows and 10 columns, and find out which are the perfect squares. Learning becomes fun when you see maths. A quick quiz. Without calculating, tell me which of the following are perfect square. 16, 20, 36, 35 and 50. Pause the video and comment your answer. Perfect squares are 16, 36. These two are perfect squares. And 20, 35 and 50, these are not perfect square because they cannot form a complete square arrangement. Did you know? Every perfect square can be represented as a square arrangement. That's why they are called square numbers. It's not just a name, it's a beautiful geometrical idea. ಎಲ್ಲ ಸ್ಕ್ವೇರ್ ನಂಬರ್ಸ್ನು ಏನು ಮಾಡ್ತೀವಿ? ಸ್ಕ್ವೇರ್ ಆಗಿ ಅರೇಂಜ್ ಮಾಡ್ಬೋದು. ದ್ಯಾಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ನಂಬರ್. ಇಟ್ ಈಸ್ ಅ ಬ್ಯೂಟಿಫುಲ್ ಜಾಮೆಟ್ರಿಕಲ್ ಐಡಿಯಾ ಆಗಿ. ಬಟ್ ವೇಟ್, if 16 can forms a square, why can't 18? 16 ಸ್ಕ್ವೇರ್ ನಂಬರ್ನ ಫಾರ್ಮ್ ಮಾಡುತ್ತೆ, ಬಟ್ 18 ಮಾಡುತ್ತಾ ಹೇಗೆ? ವಾಟ್ ಹ್ಯಾಪನ್ಸ್ ಇಫ್ ವಿ ಟ್ರೈ ಟು ಅರೇಂಜ್ 18 ಚೇರ್ಸ್ ಆರ್ 26 ಕಾಯಿನ್ಸ್ ಇಂಟು ಅ ಸ್ಕ್ವೇರ್? 18 ಚೇರ್ಸ್ನ ಮತ್ತು 26 ಕಾಯಿನ್ಸ್ನ ನಾವು ಸ್ಕ್ವೇರ್ ಶೇಪಲ್ಲಿ ಅರೇಂಜ್ ಮಾಡಬೇಕಂದ್ರೆ ಏನಾಗತ್ತೆ ಆವಾಗ? Something interesting happens. Let's discover that. We know that perfect square ಯಾವಾಗಲೂ ಸ್ಕ್ವೇರ್ ಶೇಪಲ್ಲಿ ಅರೇಂಜ್ ಮಾಡ್ಬೋದು ಅಂತ, ಬಿಕಾಸ್ ಈಕ್ವಲ್ ನಂಬರ್ ಆಫ್ ರೋಸ್, ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಬರುತ್ತೆ. ವೆನ್ ವಿ ಆರ್ ಗೋಯಿಂಗ್ ಟು ಅರೇಂಜ್ 18 ಚೇರ್ಸ್ ಏನಾಗತ್ತೆ? 4 ರೋಸ್ ಮತ್ತು 4 ಕಾಲಮ್ಸ್ ಆಗಿ ಅರೇಂಜ್ ಮಾಡ್ಬೋದು. ಸೊ ಟೋಟಲ್ 16 ಚೇರ್ಸ್ನ ನಾವು 4 ರೋಸ್ ಮತ್ತು 4 ಕಾಲಮ್ಸ್ ಆಗಿ ಅರೇಂಜ್ ಮಾಡಿದ್ದೀವಿ. ಬಟ್ ವಿ ಹ್ಯಾವ್ 18 ಚೇರ್ಸ್, ಇನ್ನೂ 2 ಚೇರ್ ರಿಮೈನಿಂಗ್ ಉಳಿದಿರುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಅರೇಂಜ್ ದೀಸ್ 2 ಚೇರ್ಸ್, ವಿ ಕಾಂಟ್ ಅರೇಂಜ್ ಬಿಕಾಸ್ ಈ 2 ಚೇರ್ ಏನಾಗಿರುತ್ತೆ? ಎಕ್ಸ್ಟ್ರಾ ಆಗಿದೆ. ಸೊ ಈ 2 ಚೇರ್ನ ಎಲ್ಲಿಡ್ತೀರಾ? ನೀವು ಎಲ್ಲಾದರೂ ಪ್ಲೇಸ್ ಮಾಡಿ. ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಇಯರ್, ನಮಗೆ ಸ್ಕ್ವೇರ್ ಶೇಪ್ ಬರಲ್ಲ. ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಇಯರ್,
ನಮಗೆ ಸ್ಕ್ವೇರ್ ಶೇಪ್ ಸಿಗಲ್ಲ. ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಹಿಯರ್, ಇಲ್ಲೂ ನಮಗೆ ಸ್ಕ್ವೇರ್ ಶೇಪ್ ಬರಲ್ಲ. ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಹಿಯರ್, ವಿ ಆರ್ ನಾಟ್ ಗೆಟಿಂಗ್ ಸ್ಕ್ವೇರ್ ಶೇಪ್. ನೆಕ್ಸ್ಟ್ ಸ್ಕ್ವೇರ್ ಶೇಪ್ ಬೇಕು ಅಂದರೆ ನಾವೇನು ಮಾಡಬೇಕು, 5 ರೋಸ್ ಮತ್ತು 5 ಕಾಲಮ್ಸಲ್ಲಿ ಅರೇಂಜ್ ಮಾಡಬೇಕು. ಬಟ್ ಈ ಎರಡು ಚೇರ್ಸ್ಗಳೇನಾಗಿರುತ್ತೆ, ಎಕ್ಸ್ಟ್ರಾ ಉಳಿದಿದೆ. ಸೊ 18 ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅದೇ ರೀತಿ ಇಫ್ ಯು ವಾಂಟ್ ಟು ಅರೇಂಜ್ 26 ಕಾಯಿನ್ಸ್, ವಾಟ್ ಹ್ಯಾಪನ್ಸ್? ಟೋಟಲ್ ವಿ ನೋ ದಟ್ 5 ಕ್ರಾಸ್ 5 ಈಸ್ 25. 25 ಕಾಯಿನ್ಸ್ನ ಏನು ಮಾಡ್ತೀವಿ, 5 ರೋಸ್ ಮತ್ತು 5 ಕಾಲಮ್ಸ್ ಆಗಿ ಅರೇಂಜ್ ಮಾಡ್ತೀವಿ. ಬಟ್ ಒಂದು ಕಾಯಿನ್ ಉಳಿದಿದೆ ಅಲ್ವಾ, ಎಲ್ಲಿ ಅಂತ ಪ್ಲೇಸ್ ಮಾಡ್ತೀರಾ? ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಹಿಯರ್, ನಮಗೆ ಪ್ರಾಪರ್ ಆದಂಥ ಸ್ಕ್ವೇರ್ ಶೇಪ್ ಸಿಗಲ್ಲ. ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಹಿಯರ್, ವಿ ಆರ್ ನಾಟ್ ಗೆಟಿಂಗ್ ಅ ಪ್ರಾಪರ್ ಶೇಪ್, ಸ್ಕ್ವೇರ್ ಶೇಪ್. ಇಲ್ಲಿಟ್ರೂ ಪ್ರಾಪರ್ ಸ್ಕ್ವೇರ್ ಶೇಪ್ ಸಿಗಲ್ಲ, ಇಲ್ಲಿಟ್ರೂ ಪ್ರಾಪರ್ ಸ್ಕ್ವೇರ್ ಶೇಪ್ ಸಿಗಲ್ಲ. ಸೊ 1 ಕಾಯಿನ್ ಏನಾಗಿದೆ, ಎಕ್ಸ್ಟ್ರಾ ಆಗಿದೆ. ಎಲ್ಲಿ ಪ್ಲೇಸ್ ಮಾಡಿದ್ರೂ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಶೇಪ್ ಬರೋದಿಲ್ಲ. ಸೊ 26 is not a perfect square. So 18 and 26, these both are not a perfect square. Here is a golden rule. A perfect square always forms a complete square. No extra object, no missing object. Complete symmetry. ಸೊ ಆ ಗೋಲ್ಡನ್ ರೂಲ್ ಏನು ಅಂತಂದರೆ, ಪರ್ಫೆಕ್ಟ್ ಸ್ಕ್ವೇರ್ಸ್ನ ಏನು ಮಾಡ್ಬೋದು, ಒಂದು ಕಂಪ್ಲೀಟ್ ಸ್ಕ್ವೇರ್ ಶೇಪಲ್ಲಿ ಅರೇಂಜ್ ಮಾಡ್ಬೋದು. ಎಕ್ಸ್ಟ್ರಾ ನಂಬರ್ಸು ಇರಬಾರ್ದು, ಅಥವಾ ಎಕ್ಸ್ಟ್ರಾ ಆಬ್ಜೆಕ್ಟು ಇರಬಾರ್ದು, ಅಥವಾ ಯಾವ ಆಬ್ಜೆಕ್ಟು ಸಹ ಏನಾಗಿರಬಾರ್ದು, ಮಿಸ್ಸಿಂಗ್ ಆಗಿರಬಾರ್ದು. ಥಿಂಕ್ ಆಫ್ ಇಟ್ ಲೈಕ್ ಬಿಲ್ಡಿಂಗ್ ಅ ಹೌಸ್ ವಿತ್ ಲೆಗೋ ಬ್ಲಾಕ್ಸ್. ಇಫ್ ಒನ್ ಬ್ಲಾಕ್ ಈಸ್ ಎಕ್ಸ್ಟ್ರಾ, ದ ಡಿಸೈನ್ ಚೇಂಜಸ್. ಯಾವುದಾದ್ರೂ ಒಂದು ಬ್ಲಾಕ್ ಎಕ್ಸ್ಟ್ರಾ ಅದೇನಾಗುತ್ತೆ, ಡಿಸೈನ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ನಂಬರ್ಸ್. ಅದೇ ಥರ ನಂಬರ್ಸಲ್ಲೂ ಆಗಿರುತ್ತೆ. ಇಫ್ ಯು ಹ್ಯಾವ್ ಎನಿ ಎಕ್ಸ್ಟ್ರಾ, ಇಟ್ ಓಂಟ್ ಫಾರ್ಮ್ಸ್ ಅ ಸ್ಕ್ವೇರ್ ಶೇಪ್. ಸಿ, ಇಲ್ಲಿ ಅಬ್ಸರ್ವ್ ಮಾಡಿ, 16 ಆ್ಯಂಡ್ 25, ದೀಸ್ ಬೋತ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್. Between two perfect squares, there are many numbers, but none of them are perfect. ಈ ಎರಡು ಪರ್ಫೆಕ್ಟ್ ನಂಬರ್ಸ್ ನಡುವೆ ಏನಾಗಿರುತ್ತೆ, ತುಂಬ ನಂಬರ್ಸ್ ಇದೆ, ಬಟ್ ಈ ಯಾವ ನಂಬರು ಏನಾಗಿರಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲ್ಲ. ಅಂದರೆ ಈ ಎರಡು ನಂಬರ್ ನಡುವೆ ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಇಮ್ಯಾಜಿನ್ ಯು ಆರ್ ಡಿಸೈನಿಂಗ್ ಅ ಸ್ಕ್ವೇರ್ ಗಾರ್ಡನ್. ಈಚ್ ಸೈಡ್ ಶುಡ್ ಹ್ಯಾವ್ 10 ಪ್ಲಾಂಟ್ಸ್. ಸೊ ಹೌ ಮೆನಿ ಪ್ಲಾಂಟ್ಸ್ ಡು ಯು ನೀಡ್? ಒಂದು ಸ್ಕ್ವೇರ್ ಗಾರ್ಡನ್ನ ಮಾಡಬೇಕಂತ ಇದ್ದೀರಾ, ಪ್ರತಿ ಸೈಡಲ್ಲೂ ಏನು ಮಾಡಬೇಕು, 10 ಪ್ಲಾಂಟ್ಸ್ ಇರಬೇಕು. ಸೊ ಟೋಟಲ್ ಹೌ ಮೆನಿ ಪ್ಲಾಂಟ್ಸ್ ಯು ನೀಡ್ ಮೀನ್ಸ್, ಇಟ್ ಈಸ್ ಸಿಂಪಲ್, 10 cross 10, ಬಿಕಾಸ್ ಇಟ್ ಈಸ್ ಅ ಸ್ಕ್ವೇರ್ ಶೇಪ್. ಸೊ 100 ಪ್ಲಾಂಟ್ಸ್. ನಾವು ಸಪೋಸ್ ಯು ಹ್ಯಾವ್ 98 ಪ್ಲಾಂಟ್ಸ್. ಫಾರ್ ಎಕ್ಸಾಂಪಲ್ 98 ಪ್ಲಾಂಟ್ಸ್ ಮಾತ್ರ ನಿಮ್ಮ ಹತ್ರ ಇದೆ. ಕ್ಯಾನ್ ಯು ಮೇಕ್ ಅ ಪರ್ಫೆಕ್ಟ್ ಸ್ಕ್ವೇರ್ ಗಾರ್ಡನ್? ಆನ್ಸರ್ ಈಸ್ ನೋ, ಬಿಕಾಸ್ 2 ಪ್ಲಾಂಟ್ಸ್ ಮಿಸ್ಸಿಂಗ್ ಇದೆ. ಸೊ ವಿ ಕೆನ್ ನಾಟ್ ಮೇಕ್ ಅ ಪರ್ಫೆಕ್ಟ್ ಸ್ಕ್ವೇರ್ ಗಾರ್ಡನ್. ಯು ವಿಲ್ ಈದರ್ ಹ್ಯಾವ್ ಎನ್ ಎಂಪ್ಟಿ ಸ್ಪೇಸ್ ಆರ್ ಒನ್ ಸೈಡ್ ವಿಲ್ ಬಿ ಶಾರ್ಟರ್. ಏನಾಗುತ್ತೆ, ಒಂದು ಸೈಡ್ ಶಾರ್ಟರ್ ಆಗಿರುತ್ತೆ, 2 ಪ್ಲಾಂಟ್ಸ್ ಮಿಸ್ಸಿಂಗ್ ಇರುತ್ತೆ. That's why farmers, architects and engineers often works with perfect squares. Now it's your turn. Can you tell me, is 50 is a perfect square? Calculator use ಮಾಡಬೇಡಿ, ಥಿಂಕ್ ಮಾಡಿ. ಸೊ ಹೌ ಟು ಸಾಲ್ವ್ ಇಟ್ ಅಂದರೆ, 50ಗೆ ನಿಯರ್ ಬೈ ಯಾವ ಎರಡು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಅಂದರೆ 49 ಇದೆ, ದಟ್ ಈಸ್ 7 cross 7, ಆ್ಯಂಡ್ 8 cross 8 ಏನಾಗಿರುತ್ತೆ, 64 ಆಗಿರುತ್ತೆ. ಸೊ 7 cross 7 ಆ್ಯಂಡ್ 8 cross 8, ಈ ಎರಡರ ನಡುವೆ 50 ಇದೆ. ಸೊ 50 ಲೈಸ್ ಬಿಟ್ವೀನ್ ದೀಸ್ 49 ಆ್ಯಂಡ್ 64. ಸೊ ಏನಾಗಿರುತ್ತೆ, 50 ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ನೌ without calculating, tell me whether these are perfect squares or not. Pause the video, comment your answers. Let's see how many get all 5 correct. Let's learn some exam shortcuts. Suppose in your exam, teacher asks, is 8738 a perfect square? So ಏನು ಮಾಡ್ತೀರಾ ಆವಾಗ,
Will you multiply dozens of number like 10, 10 into 10, 20 into 20 or 25 into 25 ಆ ಥರ ಡಜನ್ಸ್ ಆಫ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತಾ ಕೂರ್ತೀರಾ? ನೆವರ್. ಯೂಸ್ ದಿಸ್ ರೂಲ್. A perfect square never ends in 2, 3, 7, 8 and odd number of zeros. ಯಾವ ಪರ್ಫೆಕ್ಟ್ ಸ್ಕ್ವೇರ್ನು 2, 3, 7, 8 ಮತ್ತು ಆಡ್ ನಂಬರ್ ಆಫ್ ಝೀರೋಸ್ ಮೀನ್ಸ್ 1 0, 3 0, 5 0 ಇಂದ ಎಂಡ್ ಆಗಲ್ಲ. ಇಫ್ ಯು ಅಬ್ಸರ್ವ್ ಇನ್ ದಿಸ್ ಪ್ರಾಬ್ಲಮ್, ಇದು 8 ಇಂದ ಎಂಡ್ ಆಗಿದೆ. ಪರ್ಫೆಕ್ಟ್ ಸ್ಕ್ವೇರ್ ನೆವರ್ ಎಂಡ್ಸ್ ವಿತ್ 8, ಸೊ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 8738 ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬೋದು ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಕ್ಯಾನ್ ಯು ಟ್ರೈ ಫಾರ್ ದಿಸ್? 4000, ಯು ಟೇಕ್ 4000. 4000 ends with odd number of zeros, but perfect square ಯಾವಾಗಲೂ odd number of 0 ಇಂದ ಎಂಡ್ ಆಗಲ್ಲ, so it is not a perfect square. For example, 40, 1 0 ಇದೆ, it is not a perfect square. 673, it is not a perfect square because perfect square ಏನಾಗಲ್ಲ 3 ಇಂದ ಎಂಡ್ ಆಗಲ್ಲ. 4723, it is not a perfect square. 5672, it is not a perfect square. ಯಾವಾಗೆಲ್ಲ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ 2, 3, 7, 8 ಅಥವಾ ಇಫ್ ಯು ಗೆಟ್ ಅಟ್ ಲಾಸ್ಟ್ ಆಡ್ ನಂಬರ್ ಆಫ್ ಝೀರೋಸ್, ಅವಾಗೆಲ್ಲ ಅದನ್ನು ನೋಡಿದ ತಕ್ಷಣ ಹೇಳ್ಬೋದು ಆ ನಂಬರ್ನ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಸೊ ದಿಸ್ ಈಸ್ ದ ರೂಲ್. A perfect square never ends in 2, 3, 7 and 8. For example, 4567 ತಗೊಂಡ್ರೆ it ends with 7, so it is not a perfect square. But 2025 a square number? Yes, 2025 square number because 45 square is 2025. ಹಾಗಿದ್ರೆ ನೋಡಿದ ತಕ್ಷಣ ವೆದರ್ ದಿಸ್ ನಂಬರ್ ಈಸ್ ಅ ಸ್ಕ್ವೇರ್ ನಂಬರ್ ಅಥವಾ ಅಲ್ವಾ ಅಂತ ಹೇಗೆ ಕಂಡುಹಿಡಿಯೋದು? ದೇರ್ ಈಸ್ ಅ ರೂಲ್. ಲುಕ್ ಕೇರ್ಫುಲಿ ಅಟ್ ದ ಸ್ಕ್ವೇರ್ ನಂಬರ್ಸ್ ಫ್ರಮ್ 1 to 20. ಈ 1 to 20 ಸ್ಕ್ವೇರ್ ನಂಬರ್ಸ್ನ ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವ್ ದ ಲಾಸ್ಟ್ ಡಿಜಿಟ್ಸ್. ಲಾಸ್ಟ್ ಡಿಜಿಟ್ ನಂಬರ್ಸ್ಗಳೆಲ್ಲ ಏನಾಗಿದೆ? 1, 4, 9, 5, 6 ಓನ್ಲಿ ಈ ನಂಬರ್ಸೇ ರಿಪೀಟ್ ಆಗಿದೆ, ಅಥವಾ 2 zeros, 4 zeros, ಲೈಕ್ ಈವನ್ ನಂಬರ್ ಆಫ್ ಝೀರೋಸ್ಗಳು ಇರುತ್ತೆ. ಸೊ ಯು ಆಲ್ವೇಸ್ ಕೀಪ್ ಇನ್ ಮೈಂಡ್ ದಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆಲ್ವೇಸ್ ಎಂಡ್ಸ್ ಇನ್ 1, 4, 5, 6, 9 ಆ್ಯಂಡ್ ಈವನ್ ನಂಬರ್ ಆಫ್ ಝೀರೋಸ್. ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗಲೂ 1, 4, 5, 6, 9 ಮತ್ತು ಈವನ್ ನಂಬರ್ ಆಫ್ ಝೀರೋಸಿಂದ ಎಂಡ್ ಆಗುತ್ತೆ. ಬಟ್ all the numbers which ends in 1, 4, 5, 6, 9 and even number of zeros are perfect square? The answer is no. But perfect square ಈ ನಂಬರಿಂದ ಎಂಡ್ ಆಗುತ್ತೆ, ಬಟ್ ಎಲ್ಲ ನಂಬರು ಏನಾಗಿರಲ್ಲ, ಪರ್ಫೆಕ್ಟ್ ಸ್ಕ್ವೇರೇ ಆಗಿರಲ್ಲ. ಸೊ ರಿಮೆಂಬರ್ ದಿಸ್ ಟ್ರಿಕ್, ಇಟ್ ಸೇವ್ಸ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಇನ್ ಯುವರ್ ಎಕ್ಸಾಮ್. 2 ಥಿಂಗ್ಸ್ನ ಇಲ್ಲಿ ಎಕ್ಸಾಮ್ಗೋಸ್ಕರ ನೀವು ನೆನ್ಪಿಟ್ಕೋಬೇಕು. ದ ಫಸ್ಟ್ ಥಿಂಗ್ ಈಸ್, if the number ends in 2, 3, 7, 8 and odd number of 0, immediately reject them because they are not perfect square. But ಏನಾದರೂ the number ends in 1, 4, 5, 6, 9 and even number of 0, it may be a perfect square because perfect square always ಏನಾಗಿರುತ್ತೆ 1, 4, 5, 6, 9 ಮತ್ತು even number of zeros ಇಂದ ಎಂಡ್ ಆಗಿರುತ್ತೆ. ಸಿ, ಅಬ್ಸರ್ವ್ ಇಟ್ ಕೇರ್ಫುಲಿ. ಈ ಪ್ಯಾಟರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗುತ್ತೆ? ಸಿ ಇಯರ್ 1 ಮತ್ತು 4 ಇದೆರಡರ ನಡುವೆ ಇರೋ ಡಿಫ್ರೆನ್ಸ್ ಏನಿದೆ? 3 ಇದೆ. 4 ಮತ್ತು 9 ಇದೆರಡರ ನಡುವೆ ಇರೋ ಡಿಫ್ರೆನ್ಸ್ ಏನಿದೆ? 5 ಇದೆ. 9 ಆ್ಯಂಡ್ 16 ದ ಡಿಫ್ರೆನ್ಸ್ ಈಸ್ 7. 16 ಆ್ಯಂಡ್ 25 ದ ಡಿಫ್ರೆನ್ಸ್ ಈಸ್ 9. 25 ಆ್ಯಂಡ್ 36 ದ ಡಿಫ್ರೆನ್ಸ್ ಈಸ್ 11. ಏನಾಗಿರುತ್ತೆ? ದ ಡಿಫ್ರೆನ್ಸ್ ಕಾನ್ಸೆಕ್ಯೂಟಿವ್ ಆಡ್ ನಂಬರ್ಸ್ ಆಗಿರುತ್ತೆ. ಒಂದು ಆಡ್ ನಂಬರ್ ಇದ್ದರೆ ಇಟ್ ಈಸ್ 1 ಸ್ಕ್ವೇರ್. ಇಫ್ ಯು ಆ್ಯಡ್ 2 ಕಾನ್ಸೆಕ್ಯೂಟಿವ್ ಆಡ್ ನಂಬರ್ಸ್, ಮೊದಲಿನ 2 ಆಡ್ ನಂಬರ್ನ ಆ್ಯಡ್ ಮಾಡಿದ್ರೆ ಏನಾಗಿರುತ್ತೆ? 2 ಸ್ಕ್ವೇರ್ ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 4.
ಅದೇ ರೀತಿ ಫಸ್ಟ್ 3 ಆಡ್ ನಂಬರ್ಸ್ನ ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 9 ವಿಚ್ ಈಸ್ 3 ಸ್ಕ್ವೇರ್. ಸೊ ಫಸ್ಟು 1 ಆಡ್ ನಂಬರ್ ಆ್ಯಡ್ ಮಾಡಿದ್ರೆ 1 ಸ್ಕ್ವೇರ್ ಬರುತ್ತೆ. ಫಸ್ಟ್ 3 ಆಡ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 3 ಸ್ಕ್ವೇರ್ ಬರುತ್ತೆ. ಸೊ ವಿತೌಟ್ ಆ್ಯಕ್ಚುಲಿ ಆ್ಯಡಿಂಗ್ ಕ್ಯಾನ್ ಯು ಟೆಲ್ ಮೀ ದ ಸಮ್ ಆಫ್ ದಿಸ್? ಸಿ 1ಇಂದ 13ವರೆಗೂ ಕಾನ್ಸರ್ಗೇಟಿವ್ ಆಡ್ ನಂಬರ್ಸ್ ಇದೆ. ಆ್ಯಡ್ ಮಾಡಬೇಡಿ, ಡೈರೆಕ್ಟಾಗಿ ಆನ್ಸರ್ ಹೇಳಿ. ಹೌ ಟು ಆನ್ಸರ್ ದಿಸ್? ಹೌ ಮೆನಿ ಆಡ್ ನಂಬರ್ಸ್ ಆರ್ ದೇರ್? 1 2 3 4 5 6 7. ಸೊ 7 ಆಡ್ ನಂಬರ್ಸ್, 7 ಸ್ಕ್ವೇರ್ ವಿಚ್ ಇಸ್ 49. ಸೊ ದ ಸಮ್ ಏನಾಗಿರುತ್ತೆ? 49 ಆಗಿರುತ್ತೆ. ಈಸಿ ರೈಟ್? ಸೊ ಇನ್ ದ ಸೇಮ್ ವೇ 100 ಪ್ಲಸ್ 21. 100 if you want to get means you are adding 10 odd numbers. 10 ಕಾನ್ಸರ್ಗೇಟಿವ್ ಆಡ್ ನಂಬರ್ಸ್ನ ಆ್ಯಡ್ ಮಾಡ್ತೀರಾ. ಸೊ 10 ಕಾನ್ಸರ್ಗೇಟಿವ್ ಆಡ್ ನಂಬರ್ ಆ್ಯಡ್ ಮಾಡಿದಾಗ 100 ಬರುತ್ತೆ. 11th ಆಡ್ ನಂಬರ್ ಇಸ್ 21. ಯಾವಾಗ 11th ಆಡ್ ನಂಬರ್ನ ಆ್ಯಡ್ ಮಾಡ್ತೀರಾ ಯು ವಿಲ್ ಗೆಟ್ ಹೌ ಮಚ್? 121 ವಿಚ್ ಈಸ್ 11 ಸ್ಕ್ವೇರ್. ಆ್ಯಂಡ್ 121 ಪ್ಲಸ್ 23 ಈಸ್ 144 which is 12 square. Now 144 plus 25 is 169 which is 13 square. Beautiful, right? Let us discuss some common mistakes you make in your exam. Instead of for writing 6 square, ಏನು ಮಾಡ್ತೀರಾ? You will multiply 6 into 2 which is 12. This is wrong. 6 square means 6 you are multiplying with 6 which is equal to 36. Okay, this is the first mistake ನೀವು ಮಾಡೋದು. 6 ಸ್ಕ್ವೇರ್ ಅಂತ ನೋಡಿದ ತಕ್ಷಣ ಓಕೆ 6 into 2 is equal to 12 ಅಂತ ಬರೆದುಬಿಡ್ತೀರಾ, ವಿಚ್ ಇಸ್ ರಾಂಗ್. ಯು ಹ್ಯಾವ್ ಟು ಮಲ್ಟಿಪ್ಲೈ 6 with 6. 6ಅನ್ನು 6 ಜೊತೆನೇ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ಇಫ್ ಐ ಗಿವ್ 3 ಸ್ಕ್ವೇರ್ ಆ್ಯಂಡ್ 4 ಸ್ಕ್ವೇರ್, ಡೈರೆಕ್ಟಾಗಿ ಏನು ಮಾಡ್ತೀರಾ? ಓಕೆ 3 + 4 is 7, 2 ಕಾಮನ್ ಇದೆ, ಸೊ 7 ಸ್ಕ್ವೇರ್ ಅಂತ ಬರೀತೀರಾ. ಆರ್ few will write it as okay 3 + 4 is 7, 2 + 2 is 4. These both are wrong. ಏನು ಮಾಡೋಕ್ಕಾಗಲ್ಲ, ನಾವು ಯಾವಾಗ ಎಕ್ಸ್ಪೋನೆಂಟ್ಸ್ ಇರುತ್ತೆ ವಿ ಕೆನ್ ನಾಟ್ ಡೈರೆಕ್ಟ್ಲಿ ಆ್ಯಡ್. 3 ಸ್ಕ್ವೇರ್ ಅಂದರೆ ಏನು? 9. ಅದೇ ರೀತಿ 4 ಸ್ಕ್ವೇರ್ ಅಂದರೆ 16. ಸೊ ಆ್ಯಡ್ 9 and 16 you will get 25. This is correct. Okay, this is the second mistakes you make in your exam. And the third mistake is ಯಾವಾಗ ನೆಗೆಟಿವ್ ನಂಬರ್ ಇರುತ್ತೆ -4 ಹೋಲ್ ಸ್ಕ್ವೇರ್ ಅಂತ ಕೊಟ್ಟರೆ ಏನು ಮಾಡ್ತೀರಾ? ಓಕೆ ಮೈನಸ್ ಇದೆ, ರೈಟ್ ಮೈನಸ್, ಆ್ಯಂಡ್ 4 ಸ್ಕ್ವೇರ್ ಈಸ್ 16 ಅಂತ ಬರೀತೀರಾ, ವಿಚ್ ಈಸ್ ರಾಂಗ್. ಇಟ್ ಈಸ್ -4 ಹೋಲ್ ಸ್ಕ್ವೇರ್. ಸೊ ಏನು ಮಾಡಬೇಕು? -4 ಇಂಟು -4. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗಿರುತ್ತೆ. 4 4s are 16. So it is positive 16. It is not negative 16. Okay, these are the 3 common mistakes you make in your exam. So ಕೇರ್ಫುಲ್ ಆಗಿ ಇರಿ. ಯಾವಾಗೆಲ್ಲ ಮಲ್ಟಿಪ್ಲೈ ಮಾಡ್ತೀರಾ ಸೈನನ್ನು ಮಲ್ಟಿಪ್ಲೈ ಮಾಡೋದನ್ನು ಕೇರ್ಫುಲ್ಲಾಗಿ ಮಲ್ಟಿಪ್ಲೈ ಮಾಡಿ, ಆ್ಯಂಡ್ ಡೋಂಟ್ ಮಲ್ಟಿಪ್ಲೈ 6 with 2 here. Okay, so let's discuss some exam tips. Memorize squares from 1 to 30. 1ಇಂದ 30ವರೆಗೂ ಎಲ್ಲ ನಂಬರ್ ಸ್ಕ್ವೇರ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ದೆನ್ ದ ಸೆಕೆಂಡ್ ಒನ್ ಈಸ್ ಲರ್ನ್ ದ ಆಡ್ ನಂಬರ್ ಪ್ಯಾಟರ್ನ್. ಆಡ್ ನಂಬರ್ ಪ್ಯಾಟರ್ನ್ನ ನೆನ್ಪಿಟ್ಕೊಳ್ಳಿ. ಈಗ ಜಸ್ಟ್ ವಿ ಡಿಸ್ಕಸ್ಡ್ನ ದಟ್ ಈಸ್ 1 + 3, 2 ಆಡ್ ನಂಬರ್ಸ್ ಕಾನ್ಸರ್ಗೇಟಿವ್ ಆಡ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 2 ಸ್ಕ್ವೇರ್ ಆಗಿರುತ್ತೆ. 3 ಕಾನ್ಸರ್ಗೇಟಿವ್ ಆಡ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 3 ಸ್ಕ್ವೇರ್ ಆಗಿರುತ್ತೆ. ಸೊ ಲೈಕ್ ದಟ್ ಆಡ್ ನಂಬರ್ ಪ್ಯಾಟರ್ನ ನೆನ್ಪಿಟ್ಕೊಳ್ಳಿ. And the third tip is remember a square means multiplying by itself. ಸ್ಕ್ವೇರ್ ಮಾಡೋದು ಅಂದರೆ 6 ಸ್ಕ್ವೇರ್ ಮೀನ್ಸ್ 6ಅನ್ನು 6 ಜೊತೆನೇ ಮಲ್ಟಿಪ್ಲೈ ಮಾಡಬೇಕು. ಡೋಂಟ್ ಮಲ್ಟಿಪ್ಲೈ ವಿತ್ 2. 6 into 2 ಅಂತ ಮಲ್ಟಿಪ್ಲೈ ಮಾಡಬೇಡಿ, ವಿಚ್ ಇಸ್ ರಾಂಗ್. ಯಾವಾಗಲೂ ಪರ್ಫೆಕ್ಟ್ ಸ್ಕ್ವೇರ್ 2 3 7 8 ಇಂದ ಎಂಡ್ ಆಗಲ್ಲ, ಅಥವಾ ಆಡ್ ನಂಬರ್ ಆಫ್ 1 0 3 zeros ಎಂಡ್ ಆಗಲ್ಲ. ಇಫ್ ಯು ಸಿ ದಟ್ ನಂಬರ್ ಇಮ್ಮಿಡಿಯೇಟಾಗಿ ಏನು ಮಾಡಿ? ರಿಜೆಕ್ಟ್ ಮಾಡಿ, ಬಿಕಾಸ್ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲ್ಲ. ಆ್ಯಂಡ್ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗಲೂ ಯಾವುದರಿಂದ ಎಂಡ್ ಆಗಿರುತ್ತೆ?
1 4 5 6 9 ಮತ್ತು ಈವನ್ ನಂಬರ್ ಆಫ್ ಝೀರೋಸಿಂದ ಎಂಡ್ ಆಗಿರುತ್ತೆ. ಸೊ ಈ ಟಿಪ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಏರಿಯಾ ಈಸ್ ಆಲ್ವೇಸ್ ರಿಟರ್ನ್ ಇನ್ ಸ್ಕ್ವೇರ್ ಯೂನಿಟ್. ಏರಿಯಾನ ಯಾವಾಗಲೂ ಸ್ಕ್ವೇರ್ ಯೂನಿಟಲ್ಲೇ ಇಡಬೇಕು. ಮೆನಿ ಆಫ್ ಯು ಏನು ಮಾಡ್ತೀರಾ, ಯೂನಿಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ 25 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ಬರೆಯೋದ್ರ ಬದಲು 25 ಸೆಂಟಿಮೀಟರ್ ಅಂತ ಬರಿತೀರಾ. ಈವನ್ ಯು ಮೇ ಲೂಸ್ ಮಾರ್ಕ್ಸ್ ಇನ್ ದಟ್ ಯೂನಿಟ್ಸ್. ಓಕೆ, ಯೂನಿಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಆಲ್ವೇಸ್ ಏರಿಯಾನ ಏನು ಮಾಡಿ, ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀರಿ. ಆ್ಯಂಡ್ ದ ಲಾಸ್ಟ್ ಎಕ್ಸಾಮ್ ಟಿಪ್ ಈಸ್ ಪ್ರಾಕ್ಟೀಸ್ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಎವ್ರಿ ಡೇ. ಪ್ರತಿದಿನ ಒಂದು ಮೆಂಟಲ್ ಕ್ಯಾಲ್ಕುಲೇಷನ್ನ ಮಾಡಿ ಶಾರ್ಟ್ಕಟ್ ಮೆಥಡನ್ನು ಕಲೀರಿ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಸ್ಕ್ವೇರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ, ನಂಬರ್ಸ್ ಯಾಕೆ ಫೇಲ್ ಆಗುತ್ತೆ ಅಂತ ನೋಡಿದ್ದೀವಿ, ಒಂದು ಪವರ್ಫುಲ್ ಎಕ್ಸಾಮ್ ಶಾರ್ಟ್ಕಟ್ ಕೂಡ ಕಲ್ತಿದ್ದೀವಿ. ಬಟ್ ದ ರಿಯಲ್ ಮ್ಯಾಜಿಕ್ ಸ್ಟಾರ್ಟ್ಸ್ ನಾವು. ಪಾರ್ಟ್ 2ನಲ್ಲಿ ಸ್ಕ್ವೇರ್ ರೂಟ್ಸ್ ಅಂದರೆ ಏನು ಅಂತ ಕಲಿಯೋಣ. ಸೊ ಇಫ್ ಯು ಎಂಜಾಯ್ಡ್ ದಿಸ್ ಕ್ಲಾಸ್, ಲೈಕ್ ದಿಸ್ ವಿಡಿಯೋ, ಕಮೆಂಟ್ ಯುವರ್ ಫೇವ್ರೆಟ್ ಟ್ರಿಕ್ಸ್, subscribe to Infinity by Yashaswini. Until then, keep learning, keep exploring, and remember, maths isn't difficult. The right explanation make it beautiful. ನಿಮಗೆ ಯಾವುದಾದ್ರೂ ವಿಡಿಯೋ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಎವ್ರಿವನ್.